ಆಮೇಲೆ ಇನ್ನೊಂದು ಬಹಳ ದೊಡ್ಡ ತಪ್ಪು ಹೇಳ್ತಾರೆ. ಅನಂತೇಶ್ವರದಲ್ಲಿ ನೀವೆಲ್ಲ ಹೋಗಿ ನೋಡಿದಾಗ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಏನು ಅಂದ್ರೆ ಪ್ರವಚನ ಮಾಡ್ತಾ ಆಚಾರ್ಯರು ಅದೃಶ್ಯರಾದ ಸ್ಥಳ ಅಂತ. ಅಲ್ಲಿ ಅದೃಶ್ಯರಾಗಲಿಲ್ಲ ಆಚಾರ್ಯ, ಅಲ್ಲಿ ಪ್ರವಚನ ಮಾಡ್ತಾ ಇದ್ರು. ಪ್ರವಚನ ಮಾಡೋ ಮಧ್ವದಲ್ಲಿ ಇರುವುದೇನು ಅಂದ್ರೆ ವವೃಷು ಅಖಿಲ ದೃಶ್ಯಂ ಪುಷ್ಪವಾರಂ ಸುಗಂಧಂ ಹರಿದಯಿತ ವರಿಷ್ಠೆ ಶ್ರೀಮದ್ ಆನಂದ ತೀರ್ಥೆ ಅಂತ ಆಚಾರ್ಯರು ಐತರೇಯ ಉಪನಿಷತ್ತಿನ ಪ್ರವಚನ ಮಾಡ್ತಾ ಇದ್ದಾಗ ಅವಾಗ ಅಲ್ಲಿ ಇದಿರಲಿಲ್ಲ. ಈಗ ಅದು ಕ್ಲೋಸ್, ಅದು ಅವಾಗ ಓಪನ್ ಇತ್ತದು. ಅಲ್ಲಿ ಓಪನ್, ಬೆಳಕು ಚೆನ್ನಾಗಿ ಬೆಳಕು ಇತ್ತು, ಅದು ತೆರಕೊಂಡಿದ್ದ ಜಾಗ. ಅಲ್ಲಿ ಮೇಲಿನಿಂದ ಧೊಪ ಪುಷ್ಪ ಮತ್ತು ತುಳಸಿ ಮಂಜರಿ ನಿತ್ತು ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ತುಂಬಾ ಅದ್ಭುತವಾದ ಕಂಪು. ಅದು ಎಲ್ಲೂ ಆ ಊರಿನಲ್ಲಿದ್ದ ಯಾವ ಹೂಗಳಲ್ಲಿಯೂ ಅಂತಹ ಕಂಪು ಇರಲಿಲ್ಲ. ನೆಲದಲ್ಲಿ ಅರಳಿದ ಯಾವ ಗಿಡದ ಹೂ, ಅದರ ಜೊತೆಗೆ ತುಳಸಿ ಮಂಜರಿ ಅಂತ ಹೇಳ್ತಾರೆ ಅವರು ಭಾವಪ್ರಕಾಶಕದಲ್ಲಿ. ಅದ್ಭುತವಾದ ತುಳಸಿ ರಾಶಿ ಬಿತ್ತು ಅಂತ. ಅದನ್ನೆಲ್ಲ ಆಚಾರ್ಯರ ಮೈಯಲ್ಲಿ ಆಚಾರ್ಯರ ಸುತ್ತ ಬಿದ್ದ ತುಳಸಿ ಮತ್ತು ಆ ಹೂಗಳನ್ನು ಜನ ನೋಡಿದ್ರು ಅಂತ ಬರೀತಾರೆ. ಅದು ಆಚಾರ್ಯ ಅದೃಶ್ಯರಾಗಲಿಲ್ಲ. ಹೂವು ಆಚಾರ್ಯರ ಮೇಲೆ ಬಿದ್ದದ್ದನ್ನ ಜನ ನೋಡಿದ್ರು ಅಂತ. ಆಚಾರ್ಯರ ಮೇಲೆ ಹೂ ಬಿತ್ತು, ತುಳಸಿ ಬಿತ್ತು ಅವರು ಪ್ರವಚನ ಮಾಡುವಾಗ ಇದು ಪುಷ್ಪವೃಷ್ಟಿ ದೇವತೆಗಳು ಮಾಡಿದ್ದು ಅಂತ ಇಷ್ಟೇ ಹೇಳ್ತಾರೆ ಹೊರತು ಅಲ್ಲಿ ಆಚಾರ್ಯ ಅದೃಶ್ಯರಾಗಲಿಲ್ಲ. ಅದು ಅದೃಶ್ಯರಾಗೋದು ಹೇಗೆ? ಪುಷ್ಪವೃಷ್ಟಿ ಆದ ಕೂಡಲೇ ಅದೇನೋ ಒಂದು ಬರೇ ಆಚಾರ್ಯ ಮೇಲೆ ಈಗ ದೊಪ್ಪ ಬಿದ್ದು ಒಂದು ಇಷ್ಟು ಎತ್ತರ ತನಕ ಬಿದ್ದು ಅವರು ಪೂರ ಮುಚ್ಚಿ ಹೋಗಬೇಕು, ಉಳಿದವರ ಮೈ ಮೇಲೆ ಒಂದು ಹೂ ಕೂಡ ಬೀಳಬಾರದು, ಆಮೇಲೆ ಆ ಹೂವೆಲ್ಲ ತೆಗಿಬೇಕು, ಉಳಿದ ಆಚಾರ್ಯ ಇಲ್ಲ ಅಂತರ್ಧಾರ. ಇದೆಲ್ಲ ಕಥೆ ಹೇಳಿ, ಇವು ಬೇರೆ ಕೆಲಸ ಇಲ್ಲದ ಜನ ಸುಳ್ಳು ಕಥೆ ಸೃಷ್ಟಿ ಮಾಡಿ ಜನರನ್ನ ಮೋಸ ಮಾಡುವಂತಹದ್ದು. ಹಾಗೆ ಮಧ್ವ ವಿಜಯದಲ್ಲಿಲ್ಲ, ಆಚಾರ್ಯರು ಕಾಣಿಸಿದ್ರು ಅವರ ಮೈ ಮೇಲೆಲ್ಲ ಪುಷ್ಪ ತುಳಸಿ ಇದ್ದದನ್ನು ಜನ ನೋಡಿ ಸಂತೋಷಪಟ್ರು ಅಂತ ಹೇಳ್ತಾರೆ. ಅವನು ಆಮೇಲೆ ಒಂದು ದಿವಸ ಎದ್ದು ಬದರಿಗೆ ಹೋದ್ರು ಅಷ್ಟೇ. ಅಲ್ಲಿ ಅದೃಶ್ಯರಾದಲ್ಲ, ಅದೃಶ್ಯರಾದ ಬದರಿಗೆ ಹೋದ್ರು, ಬದರಿಗೆ ಹೋದ್ಮೇಲೆ ಅದೃಶ್ಯರಾದ್ರು, ಮತ್ತೆ ಕಾಣಿಸ್ಲಿಲ್ಲ ಅಷ್ಟೇ. ಅದೃಶ್ಯ ರೂಪ್ಯ ಪೀಠೆ ಅಸ್ತಿ ದೃಶ್ಯೋಸ್ತಿ ಬದರಿ ತಡೆ ಅಂತಂದ್ರು ವಾದಿರಾಜರು. ಆಮೇಲೆ ಆಚಾರ್ಯರು ಇದ್ದಾರಪ್ಪ, ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೇ, ಇದ್ದಾರೆ ಬದರಿಯಲ್ಲಿ ಎಲ್ಲರ ಕಣ್ಣಿಗೆ ಕಾಣಿಸಿಕೊಂಡಿದ್ದಾರೆ. ಇಲ್ಲಿ ಅದೃಶ್ಯರಾಗಿ ಕೃಷ್ಣನ ಪೂಜೆ ಮಾಡ್ಲಿಕ್ಕೋಸ್ಕರ ಇಲ್ಲೂ ಇದ್ದಾರೆ. ಆ ಪಾಠ ಪ್ರವಚನ ಮಾಡದೆ ಶಿಲೆಯಲ್ಲಿ ಇದ್ದಾರೆ. ಆಮೇಲೆ ಪರ್ಯಾಯ ಕೂತ ಸ್ವಾಮಿಗಳು ಒಳ ಕೂತಿದ್ದಾರೆ. ಇಲ್ಲಿಯೂ ಆಚಾರ್ಯ ಸನ್ನಿಧಾನ ಇದೆ ಅಂತ ಇದು ವಾದಿರಾಜರು ಹೇಳಿದಂತಹ ಸಂಗತಿ. ಹೀಗೆ ಎಲ್ಲ ಕಥೆಗಳು ಎಲ್ಲವೂ ಒಂಥರ ಗೊಂದಲ ಮತ್ತು ತಪ್ಪು ಕಲ್ಪನೆ. 1238 79 ವರ್ಷ ಆಚಾರ್ಯ ಇದ್ದದ್ದು ಅನ್ನೋದು ಅದಕ್ಕೆ ಒಂದು ಅಣುಮಧ್ವ ಚರಿತ ಅಂತ ಒಂದು ಗ್ರಂಥ ಇದೆ. ಅದು ಯಾರು ಬರೆದದ್ದು ಅನ್ನೋದಕ್ಕೆ ಸರಿಯಾದ ದಾಖಲೆ ಇಲ್ಲ. ಆದರೆ ಅದರಲ್ಲಿ ಒಂದು ಕಡೆ ಇರುವುದು 19 ವರ್ಷಾಣಿ ಭೂತ್ವಾ ಮಾನುಷ ದೃಷ್ಟಿಗ, 79 ವರ್ಷ ಮನುಷ್ಯರ ಕಣ್ಣಿಗೆ ಕಾಣಿಸಿಕೊಂಡು ಭೂಮಿಯಲ್ಲಿದ್ರು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಇದೆ. ಹಾಗಾಗಿ ಅದು ಒಂದೇ, ಬೇರೆ ಏನೂ ಆಧಾರ ಇಲ್ಲ. ಆ ಗ್ರಂಥ ಯಾರು ಬರೆದದ್ದು ಅಂತಲೂ ಗೊತ್ತಿಲ್ಲ. ಆದರೆ ಎಲ್ಲರೂ ಪ್ರತಿಯೊಬ್ಬ ಮಾಧ್ವರು ಅದನ್ನು 79 ವರ್ಷ ಅನ್ನೋದನ್ನು ಸಾಮಾನ್ಯ ಒಪ್ಪಿಕೊಳ್ತಾರೆ. ಆಚಾರ್ಯ ಭೂಮಿಯಲ್ಲಿ 79. ಹಾಗಾಗಿ 1238 ಅಲ್ಲಿಂದ 1317 ಕ್ರಿಸ್ತ ಶಕ ಎಡಿ ಇದು ಆಚಾರ್ಯರು ಭೂಮಿಯಲ್ಲಿದ್ದ ಕಾಲ ಅಂತ ಸ್ಥೂಲವಾಗಿ ನಾವು ಒಪ್ಕೊಳ್ಬಹುದು. ಆಚಾರ್ಯರು ಈ 79 ವರ್ಷಗಳಲ್ಲಿ ಜಗತ್ತಿಗೆ ಕೊಟ್ಟ ಫಿಲಾಸಫಿ ಏನು, ಕಾಂಟ್ರಿಬ್ಯೂಷನ್ ಏನು? ಒಂದು ಚಾಲ್ತಿಯಲ್ಲಿ ಒಂದು ಶ್ಲೋಕ ಇದೆ, ಮಧ್ವಾಚಾರ್ಯರ ಕಾಂಟ್ರಿಬ್ಯೂಷನ್. ಶ್ರೀಮನ್ ಮಧ್ವಮತೆ ಪರಿಪರತರಃ ಸತ್ಯಂ ಜಗತ್ ತತ್ವತೋ ಭೇದ ಹರೇರನುಚರಾಃ ನೀಚೋಚ್ಚ ಭಾವ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂಗತಾಃ ಮುಕ್ತಿರ್ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನಂ ಅಕ್ಷಾದಿತ್ಯದಯಂ ಪ್ರಮಾಣಂ ಅಖಿಲಾಂ ನಾಯೈಕ ವ್ಯಜ್ಯೋ ಹರಿಃ. ಈ ಶ್ಲೋಕ ಇದು ವ್ಯಾಸತೀರ್ಥರು ಬರೆದದ್ದು ಅಂತ. ಇದು ಇನ್ನೊಂದು ಸುಳ್ಳು ಕಥೆ. ಬರೇ ಸುಳ್ಳು ಕಥೆಯ ಮೇಲೆ ನಮ್ಮ ವೇದಾಂತ ಉಳಿದಿದೆ. ಇದು ವ್ಯಾಸತೀರ್ಥರು ಬರೆದದ್ದು. ಅದಕ್ಕೂ ಇನ್ನೂ ವಿಚಿತ್ರ ಅಂದ್ರೆ ಬೆಂಗಳೂರಿನಲ್ಲಿ ಕೆಲವು ಪಂಡಿತರು ಕಥೆ ಹೇಳ್ತಾರೆ, ಭಯಾನಕ. ಅದು ಏನಂದ್ರೆ ವ್ಯಾಸತೀರ್ಥರಿಗೆ ಓಪಿಯಂ ತಿನ್ನಿಸಿದ್ರಂತೆ. ಪಾಪ ಯಾಕೆ ಅವ್ರಿಗೆ ಆಸೆ ಇತ್ತು ತಿನ್ನಬೇಕು ಅಂತ ಅವ್ರಿಗೆ. ಆದ್ರೆ ಎಲ್ಲರೂ ತಿನ್ನು ಹೇಳಿ ಯಾರೋ ಓಪಿಯಂ ತಿಂದು ತಲೆ ತಿರುಗಿ ಆ ಮೈಮರತ ಅವಸ್ಥೆಯಲ್ಲಿ ಬಂದ ಶ್ಲೋಕ ಅಂತ. ಅಂದ್ರೆ ಯಾವ ಸ್ಥಿತಿಯಲ್ಲೂ ಮದ್ದು ಸಿದ್ಧಾಂತವೇ ಅವರ ಒಳಗೆ. ಅದು ಓಪಿಯಂ ತಿನ್ನಿಸಿದ್ರು ಕೂಡ ಅದು ಅಫೀಂ ತಿಂದಾಗಲೂ ಹೊರಗೆ ಬಂದದ್ದು ಮದ್ದು ಸಿದ್ಧಾಂತವೇ ಅಂತ. ಅದು ಬಹಳ ಅಸಹ್ಯ. ಪಾಪ ಅವರಿಗೆ ಮದ್ದು ಸಿದ್ಧಾಂತ ಹೇಳಿದ್ದಾರೆ, ಓಪಿಯಂ ಯಾಕೆ ತಿನ್ನಿಸ್ತಾರೆ ವ್ಯಾಸತೀರ್ಥರಿಗೆ? ಇದು ಯಾರೋ ಓಪಿಯಂ ಮೇಲೆ ಚಟ ಇರೋ ಪಂಡಿತರು, ಗುಡ್ಕಾ ತಿನ್ನೋ ಚಟ ಇರುವ ಪಂಡಿತರು ಮಾಡಿದ ಕಥೆ ಇದು. ಅವರಿಗೆ ಗುಡ್ಕಾ ತಿನ್ನೋ ಚಟ ಇರಬಹುದು, ಅದಕ್ಕೋಸ್ಕರ ಅದನ್ನು ವ್ಯಾಸತೀರ್ಥರಿಗೂ ಅದನ್ನು ಸೇರಿಸಿ ಹೇಳ್ತಾರೆ. ಇವೆಲ್ಲ ಈ ಶ್ಲೋಕವೇ ವ್ಯಾಸತೀರ್ಥರು ಮಾಡಿದ್ದಲ್ಲ. ಯಾಕೆ ಗೊತ್ತಾ?
ವ್ಯಾಸತೀರ್ಥರಂಥ ವಿದ್ವಾಂಸರು ಇಷ್ಟು ಕೆಟ್ಟ ಶ್ಲೋಕ ಮಾಡಲಿಕ್ಕೆ ಕಾರಣ ಇದು ಮಧ್ವಾಚಾರ್ಯರ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಹೇಳ್ತಾರೆ. ಇದರಲ್ಲಿ ಒಂದೂ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಇಲ್ಲ, ಒಂದಿದೆ. ಯಾವುದು ಮಧ್ವಾಚಾರ್ಯರ ಕಾಂಟ್ರಿಬ್ಯೂಷನೇ ಅಲ್ಲ ಈ ಶ್ಲೋಕದಲ್ಲಿ. ಶ್ರೀಮನ್ ಮಧ್ವಮತೆ ಹರಿಃ ಪರತರಃ, ಹರಿ ಸರ್ವೋತ್ತಮ. ದಟ್ ವಾಸ್ ಆಲ್ರೆಡಿ ಟೋಲ್ಡ್ ಬೈ ರಾಮಾನುಜ. ಇಟ್ ಈಸ್ ನಾಟ್ ಮಧ್ವಾಸ್ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್. ಸತ್ಯಂ ಜಗತ್, ದಟ್ ಈಸ್ ಆಲ್ಸೋ ಟೋಲ್ಡ್ ಬೈ ರಾಮಾನುಜ. ತತ್ವತೋ ಭೇದ, ದಟ್ ಈಸ್ ಆಲ್ಸೋ ಟೋಲ್ಡ್ ಬೈ ರಾಮಾನುಜ. ಜೀವಗಣಾ ಹರೇರನುಚರಾ, ದಟ್ ಈಸ್ ಆಲ್ಸೋ ಪ್ರೀಚ್ಡ್ ಬೈ ರಾಮಾನುಜ. ನೀಚೋಚ್ಯ ಭಾವಂಗತಃ ಒಂದು ಮಾತ್ರ ಇದರಲ್ಲಿ ಇರೋದು ಮಧ್ವಾಚಾರ್ಯ. ಮತ್ತೆ ಎಲ್ಲ ಸ್ಟೋಲನ್ ಫಿಲಾಸಫಿ ಇರೋದಿಲ್ಲ. ಮಧ್ವಾಚಾರ್ಯ ಏನು ಹೇಳಲಿಲ್ಲ ಅಂತ ಇದನ್ನು ನೋಡಿದ್ರೆ ಎಲ್ಲ ಕದ್ದದ್ದೇ, ಒಂದು ಸ್ವಂತ ಏನೂ ಇಲ್ಲ ಮಧ್ವಾಚಾರ್ಯದ ಅಂತ ಹೇಳ್ಬೇಕು ಯಾರಾದರೂ. ಇಂಥ ಒಂದು ಕೆಟ್ಟ ಶ್ಲೋಕ ಯಾರೋ ಒಬ್ರು OPM ಪಂಡಿತರು ಬರೆದು ಅದನ್ನು ವ್ಯಾಸತೀರ್ಥರ ತಲೆ ಕಟ್ಟಿದ್ದಾರೆ. ಭಕ್ತಿರ್ ನೈಜ ಸುಖಾನುಭೂತಿ, ಅದು ರಾಮಾನುಜಾಚಾರ್ಯ ಹೇಳಿದ್ದು. ಅಮಲ ಮುಕ್ತಿರ್ ನೈಜ ಸುಖಾನುಭೂತಿ, ಮೋಕ್ಷ ಅಂದ್ರೆ ಸುಖಾನುಭವ, ರಾಮಾನುಜಾಚಾರ್ಯ ಹೇಳಿದ್ದು. ಅಮಲ ಭಕ್ತಿಶ್ಚ ತತ್ಸಾಧನ, ಭಕ್ತಿಯಿಂದಲೇ ಭಗವಂತನನ್ನು ಪಡೆಯುವ ಸಾಧ್ಯ, ಅದು ರಾಮಾನುಜಾಚಾರ್ಯ ಹೇಳಿದ್ದು. ಅಕ್ಷಾದಿ ತೃತಯಂ ಪ್ರಮಾಣಂ, ಪ್ರತ್ಯಕ್ಷ ಅನುಮಾನ ಆಗಮ ಮೂರು, ಅದು ರಾಮಾನುಜಾಚಾರ್ಯ ಹೇಳಿದ್ದು. ಇದು ಮಧ್ವಾಚಾರ್ಯ ಹೇಳಿದ್ದು ಏನಿದೆ ಇದರಲ್ಲಿ ಈ ಶ್ಲೋಕದಲ್ಲಿ? ಈಗ ಆ ಶ್ಲೋಕ ಏನನ್ನು ಹೇಳಬೇಕು? ನಮ್ಮ ಪ್ರಶ್ನೆ, ವಾಟ್ ಈಸ್ ಮಧ್ವಾಸ್ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಫಿಲಾಸಫಿ? ಈ ಪ್ರಶ್ನೆಗೆ ಉತ್ತರ ಇರಬೇಕು ಆ ಶ್ಲೋಕದಲ್ಲಿ. ಅದಿಲ್ಲ, ಅದು ಜನರಲ್ ಕಾಂಟ್ರಿಬ್ಯೂಷನ್. ಯಾರು ಅದ್ರಲ್ಲಿ ಮಧ್ವಾಚಾರ್ಯರದ್ದೇ ಆದ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ಹಾಗಾದರೆ ವಾಸ್ತವಿಕವಾಗಿ ಮಧ್ವಾಚಾರ್ಯರ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಏನು? ತುಂಬಾ ಅದ್ಭುತವಾದದ್ದಿದೆ. ಒಂದು ಮೂಲಭೂತವಾಗಿ ಮಧ್ವಾಚಾರ್ಯರು ಒಂದು ವಿಷಯ, ಆ ತನಕ ಪ್ರಪಂಚದ ಯಾವ ಥಿಂಕರೂ ಯೋಚಿಸದೇ ಇದ್ದ ಒಂದು ವಿಷಯ ಹೇಳಿದರು. ಏನು ಅಂದರೆ, ಪ್ರಪಂಚದಲ್ಲಿ ನೀವು ಯಾವ ಶಬ್ದದಿಂದ ಕರೆದರೂ ಕೂಡ ಅದು ದೇವರ ಹೆಸರು. ಯಾಕೆಂದ್ರೆ ದೇವರ ಹೆಸರಲ್ಲ, ಅದು ಒಂದು ಶಬ್ದವೇ ಜಗತ್ತಿನಲ್ಲಿ ಇಲ್ಲ, ಯಾವ ಭಾಷೆಯಲ್ಲೂ ಇಲ್ಲ. ಇದನ್ನ ಘೋಷಣೆ ಮಾಡಿದವರು ವಿಶ್ವದ ಇತಿಹಾಸದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ, ಅಂಡ್ ದ್ಯಾಟ್ ಈಸ್ ಮಧ್ವಾಚಾರ್ಯ. ಯಾವ ಭಾಷೆಯಲ್ಲಿ ಕರೀರಿ, ಯಾವ ಹೆಸರಿನಿಂದ ಕರೀರಿ, ಯು ಕ್ಯಾನ್ ಕಾಲ್ ಹಿಮ್ ಗಾಡ್, ಆರ್ ಯು ಕ್ಯಾನ್ ಕಾಲ್ ಹಿಮ್ ಅಲ್ಲಾಹ್, ಯು ಕ್ಯಾನ್ ಕಾಲ್ ಹಿಮ್ ವಿಷ್ಣು, ವಾಟ್ ಎವರ್ ದ ನೇಮ್ ಬಿ, ಗಾಡ್ ಇಸ್ ಒನ್. ಎಲ್ಲ ಶಬ್ದಗಳು ಒಬ್ಬ ಸರ್ವೋತ್ತಮನಾದ ಪರಮಾತ್ಮನನ್ನು ಹೇಳುತ್ತೆ. 25 ದೇವರಿಲ್ಲ, ಅಥವಾ ಒಂದೊಂದು ಮತಕ್ಕೆ, ಒಂದೊಂದು ಜಾತಿಗೆ, ಒಂದೊಂದು ದೇಶಕ್ಕೆ ಒಬ್ಬೊಬ್ಬ ದೇವರಿಲ್ಲ. ದೇವರೊಬ್ಬನೇ. ನೀವು ಅವನನ್ನು ಬೇರೆ ಬೇರೆ ಶಬ್ದದಿಂದ ಕರೀಬಹುದು. ಯಾಕೆಂದ್ರೆ ಯಾವ ಶಬ್ದದಿಂದ ಕರೆದ್ರೂ ಒಬ್ಬನೇ ದೇವರ ಹೆಸರು. ದೇವರ ಹೆಸರಲ್ಲದ ಶಬ್ದವೇ ಪ್ರಪಂಚದಲ್ಲಿಲ್ಲ. ಇದು ಒಂದು ಅದ್ಭುತವಾದ ಸಿದ್ಧಾಂತ. ಇದನ್ನು ಆಚಾರ್ಯರು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದರು. ಆಚಾರ್ಯರು ಬದರಿಗೆ ಹೋಗುವಾಗ ಯಾವ ದಾರಿಯಲ್ಲಿ ಹೋಗಿದ್ರು ನಮಗೆ ಖಚಿತವಾದ ದಾರಿ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಅಲ್ಲಿ ಒಂದು ಗಂಗಾ ನದಿ ದಾಟಿ ಹೋಗಬೇಕು. ಅದು ಡೆಲ್ಲಿಯ ದೊರೆ ಅಲ್ಲ, ಯಾಕಂದ್ರೆ ಗಂಗಾ ನದಿ ಇಲ್ಲ ಅಲ್ಲಿ, ಅಲ್ಲಿರೋದು ಯಮುನಾ ನದಿ. ಡೆಲ್ಲಿ ಅಲ್ಲ, ಎಲ್ಲಿ ಅವರು ದಾಟಿದ್ದು ಅದು ಯಾವ ಮುಸ್ಲಿಂ ದೊರೆ ಅಂತ ನೋಡಿ. ನಾವು ಅದನ್ನು ನಾರಾಯಣ ಪಂಡಿತಾಚಾರ್ಯರು ಅದನ್ನು ಕಥೆ ಬರೀತಾರೆ. ಆ ಮುಸ್ಲಿಂ ದೊರೆ ಯಾರು ಅಂತ ಬರೀ. ಆ ಕಾಲದಲ್ಲಿ ಈ ನಮ್ಮ ಇತಿಹಾಸ ಬರೆಯೋರು ಅವನು ಯಾರು ಇರಬಹುದು, ಖಿಲ್ಜಿ ಇರಬಹುದು, ಬಲ್ಬನ್ ಇರಬಹುದು, ಯಾರೋ 13ನೇ ಶತಮಾನದಲ್ಲಿ ಯಾವ ರಾಜರಾಗಿ ಹೋದ್ರೆ ಅದು ಯಾರೋ ಒಬ್ರು ಇರಬಹುದು ಅಂತ ವಿಮರ್ಶೆ ಮಾಡೋದು. ಇನ್ನೇನು ಮಾಡಬೇಕು? ಆಚಾರ್ಯರು ಭೇಟಿ ಮಾಡಿದ ಆ ಮುಸ್ಲಿಂ ರಾಜ ಯಾರು? ಇಟ್ ಈಸ್ ನಾಟ್ ರೆಕಾರ್ಡೆಡ್ ಇನ್ ದ ಹಿಸ್ಟರಿ, ನಾಟ್ ಈವನ್ ಇನ್ ಬಯೋಗ್ರಫಿ. ಆದರೆ ಅದ್ಭುತವಾದ ಘಟನೆ ನೋಡಿ. ಆಚಾರ್ಯರು ಒಂದು ನದಿ ದಾಟಿ ಹೋಗಬೇಕು, ಗಂಗಾ ನದಿ ದಾಟಿ. ಅದು ಬದರಿ ಹೋಗುವ ದಾರಿ, ಆನ್ ದ ವೇ ಟುವರ್ಡ್ಸ್ ಬದರಿ ಹೋಗ್ತಾ ಇದ್ದಾರೆ. ಮಧ್ಯದಲ್ಲಿ ಗಂಗಾ. ಎಷ್ಟು ಜೋರಾಗಿದೆ ಅಲ್ಲಿ ಹಿಂದೂ ಮುಸ್ಲಿಂ. ಆ ಕಾಲದಲ್ಲಿ 13ನೇ ಶತಮಾನದಲ್ಲಿ ಮುಸಲ್ಮಾನರು ಬಹಳ ಪ್ರಭುತ್ವ ಸ್ಥಾಪನೆ ಮಾಡಿದ್ರು ಭಾರತದ ಉತ್ತರ ಭಾರತದಲ್ಲಿ. ಇನ್ನೊಂದು, ಆಚಾರ್ಯರ ಕಾಲದಲ್ಲಿ ಆಚಾರ್ಯರಿಗೆ ಇಸ್ಲಾಮಿನ ಚೆನ್ನಾದ ಪರಿಚಯ ಇತ್ತು. ಅದಕ್ಕಿಂತ ಮುಂಚಿನ ಆಚಾರ್ಯಗಳಿಗೆ ಇಸ್ಲಾಂ ಗೊತ್ತೇ ಇರಲಿಲ್ಲ. ಈಗ ರಾಮಾನುಜಾಚಾರ್ಯರಿಗೆ ಸ್ವಲ್ಪ, ಶಂಕರಾಚಾರ್ಯರಿಗೆ ಇಸ್ಲಾಂ ಗಂಧಗಾಳಿ ಇರಲಿಲ್ಲ, ಅದು ಗೊತ್ತೇ ಇರಲಿಲ್ಲ, ಹಾಗೊಂದು ಮತದ ಕಲ್ಪನೆ ಇರಲಿಲ್ಲ. ಆಚಾರ್ಯರಿಗೆ ಇಸ್ಲಾಮಿನದು ಒಳ್ಳೆ ಪರಿಚಯ ಇತ್ತು. ಅಷ್ಟೇ ಪ್ರಬುದ್ಧವಾಗಿ ಕ್ರಿಶ್ಚಿಯಾನಿಟಿ ಪರಿಚಯ. ಯಾಕಂದ್ರೆ ಈ ದೇಶದಲ್ಲಿ ಕ್ರಿಶ್ಚಿಯಾನಿಟಿ ಚೆನ್ನಾಗಿ ಪ್ರಚಾರಕ್ಕೆ ಬಂದಿತ್ತು ಅವಾಗ 13ನೇ ಶತಮಾನದಲ್ಲಿ. ಕಲ್ಯಾಣಪುರದಲ್ಲಿ, ಉಡುಪಿಯ ಹತ್ತಿರ ಒಂದು ಚರ್ಚ್ ಇತ್ತು ಆಚಾರ ಕಾಲದಲ್ಲಿ. ಹಾಗಾಗಿ ಈ ವರ್ಲ್ಡ್ ರಿಲಿಜನ್ಗಳು, ಕ್ರಿಶ್ಚಿಯಾನಿಟಿ, ಇಸ್ಲಾಮು, ಇವು ಬೇರೆ ದೇಶದಿಂದ ಭಾರತಕ್ಕೆ ಬಂದದ್ದು ಆಚಾರ ಕಾಲದಲ್ಲಿ. ಅವು ಪ್ರವರ್ಧಮಾನಕ್ಕೆ ಒಂದು ಗಟ್ಟಿ ನಿಂತಿದ್ದವು. ಇಲ್ಲಿ ಅದರ ಪರಿಚಯದ ಜೊತೆಗೆ ಹಿಂದೂ ಧರ್ಮವನ್ನು ಆಚಾರ ಪ್ರಚಾರ ಮಾಡಿದರು. ಸರಿ, ಅಲ್ಲಿ ಏನಾಗಿದೆ, ಆ ನದಿಯ ಆಚೆಯ ದಡದಲ್ಲಿ ಮುಸ್ಲಿಂ ರೆಜೀಮ್ ಅದು, ಈಚೆ ಬದಿಯಲ್ಲಿ ಒಬ್ಬ ಹಿಂದೂ ರಾಜ. ಸೊ ಅವರವರಿಗೆ ಜಗಳ.
ಹಾಗಾಗಿ ನದಿ ದಾಟಿ ಹಿಂದೂ ಕಿಂಗ್ಡಮ್ನಲ್ಲಿ ಇರುವವರು ನದಿ ದಾಟಿ ಮುಸ್ಲಿಂನ ಟೆರಿಟರಿಗೆ ಹೋಗುವಾಗಿಲ್ಲ. ಆ ಮುಸ್ಲಿಂ ರಾಜನ ಜನರು ಇಲ್ಲಿ ಫೆರಿ ಕ್ರಾಸ್ ಮಾಡಿ ಹಿಂದೂ ರಾಜ್ಯಕ್ಕೆ ಬರೋ ಹಾಗಿಲ್ಲ. ಇಂಥ ಪರಿಸ್ಥಿತಿ. ಸರಿ, ಆಚಾರ್ಯ ಏನ್ ಮಾಡಿದ್ರು? ಫೆರಿ ಕ್ರಾಸ್ ಇಲ್ಲ, ದೋಣಿಯ ವ್ಯವಸ್ಥೆ ಇಲ್ಲ. ಆಚಾರ್ಯ ಹೇಳಿದ್ರು, ನಾನು ಮುಂದೆ ಹೋಗ್ತೇನೆ, ನನ್ನ ಹಿಂದೆ ಬರ್ರಿ, ನಾನು ಹೋದಲ್ಲೇ ನನ್ನ ಹಿಂದೆ ಬರ್ರಿ ಅಂತಂದ್ರು. ಇವತ್ತೆಲ್ಲ ಶಿಷ್ಯನ ಕರ್ಕೊಂಡು ನದಿ ದಾಟಿಬಿಟ್ರು. ಅದು ಪವಾಡ ಅಂದರೆ ಪವಾಡ. ನೀವು ಅದನ್ನು ಕಾಮನ್ ಸೆನ್ಸ್ ಆಗಿ ತಗೊಳ್ಳಿ. ಎಲ್ಲಿ ಕಮ್ಮಿ ನೀರಿದೆ ಅಂಥ ಜಾಗದಲ್ಲಿ ಅವ್ರನ್ನ ದಾಟಿಸಿ ಹೀಗೆ ಇಟ್ಕೊಳ್ಳಿ. ಪವಾಡ ಅಂತ ಬಿಟ್ಬಿಟ್ರು. ಇದೊಂದು ಅದು ಅದ್ಭುತ ಏನೇನ, ಅವರು ಕಾಮನ್ ಸೆನ್ಸ್. ಎಲ್ಲಿ ನೀರು ಕಮ್ಮಿ ಇದೆ ಅಲ್ಲಿ ತಾನು ಇಳ್ಕೊಂಡು ಹೋದ್ರು. ಅಲ್ಲಿ ನಮ್ಮ ಜೊತೆ ಹಿಂಬದಿಯಿಂದ ಬಂದ್ರೆ ನಿಮಗೂ ಕ್ರಾಸ್ ಮಾಡ್ಬೋದು. ಶಿಷ್ಯರನ್ನ ನದಿ ದಾಟಬೇಕು ಅನ್ನುವಾಗ ಆ ಕಡೆಯಿಂದ ಮುಸ್ಲಿಂ ಸೈನಿಕರು ನಿಂತಿದ್ದಾರೆ. ಸೈನಿಕರೆಲ್ಲ ಬರಬೇಡಿ ಬಂದ್ರೆ ಕೊಂದು ಬಿಡ್ತೇವೆ ಅಂತ ಈಟಿ ಹಿಡ್ಕೊಂಡು ನಿಂತಿದ್ದಾರೆ. ನಿಜವಾಗಿ ಆದರೆ ಬೇರೆ ಸ್ವಾಮಿಗಳಾಗಿದ್ರೆ ವಾಪಸ್ ಹೋಗ್ರು, ಬೇಡ ಈ ಪಂಚಾಯತಿಗೆ ಇವರು ಈಟಿ ಹಿಡ್ಕೊಂಡು ಇವ್ರದ್ದು ನಮಗೆ ರಗಡೆ ಬೇಡ, ಸಾಹೇಬ್ರ ಸಹವಾಸ ಬೇಡ, ಹೋಗೋಣ ಅಂತ ವಾಪಸ್ ಹೊರಡ್ತಿದ್ರು. ಆಚಾರ್ಯರು ಆಶ್ಚರ್ಯ ನೋಡಿ, ಅವಲ್ಲಿ 100 ಜನ ಸೈನಿಕರು, ಅವ್ರದ್ದೇ ರಾಜ್ಯ, ಇವರೊಂದು 8-10 ಜನ ಶಿಷ್ಯರ ಜೊತೆ ಹೋಗ್ತಾ ಇದ್ದಾರೆ. ಇದು ಒಬ್ಬ ಫಿಲಾಸಫರ್ನ ದೊಡ್ಡ ಗುಣ ಏನು ಗೊತ್ತುಂಟ? ಫಿಯರ್ಲೆಸ್ನೆಸ್. ಇಫ್ ಯು ಆರ್ ಎ ರಿಯಲ್ ಫಿಲಾಸಫರ್ ಯು ಮಸ್ಟ್ ಬಿ ಫಿಯರ್ಲೆಸ್. ಹುಕ್ಕು ಇದೆ ಅಂದ್ರೆ ಒಂದು ಫಿಲಾಸಫರ್ ಅಲ್ಲ. ಆಚಾರ್ಯ ಹೇಳ್ತಾರೆ, ನ ಜಡ ಜಲೆ ಪತತ ಸಾಹಸಾದಸೋ. ಯಾಕ್ರಿ ಗಲಾಟೆ ಮಾಡ್ತಾ ಇದ್ದೀರಿ ಅಂದ್ರಂತೆ ಆಚಾರ್ಯ ನಿಂತ್ಕೊಂಡು. ಯಾಕೆ ಅಲ್ಲ, ನೀವು 500 ಜನ ಇದ್ದೀರಿ, ನಾವಿರೋದು ಒಂದು 10 ಜನ. ನಿಮ್ಗೇನು ಭಯ ನಮ್ಮಿಂದ? ನೀವು ಹೆದರ್ಬೇಡಿ. ಅವ್ರು ಇವ್ರು ಹೆದರ್ಸಿದ್ರೆ ಇವರು ಸೈನಿಕರ ಧೈರ್ಯ. ಹೆದರ್ಬೇಡ್ರು, ನಾವೇನು ಮಾಡೋಲ್ಲ. ನೀವ್ ಯಾಕೆ ಗಾಬರಿ ಆಗಿದ್ದೀರಿ? ನಮಗೆ ನಿಮ್ಮ ರಾಜನನ್ನು ನೋಡ್ಬೇಕು ಬರ್ತಾ ಇದ್ದೀವಿ, ನಿಮ್ಗೆ ಯಾಕೆ ಗಾಬರಿ ಅಂತ ಹೇಳಿದ್ರಂತೆ. ಇವ್ರು ಕಂಗಾಲಾಗಿ ಕಣ್ಕಂಡ್ಬಿಟ್ಟು ನಿಂತ್ಬಿಟ್ಟು ಹಾಗೆ ಈಟಿ ಹಿಡ್ಕೊಂಡು ಇವ್ರು ಧೈರ್ಯ ಹೇಳೋದು, ಹೆದರ್ಬೇಡಿ, ಸುಮ್ಮನೆ ನೀರು ಬಿದ್ದು ಸಾಯ್ಬೇಡಿ, ನಾವು ಬರ್ತೀವಿ ಆ ಕಡೆ ಅಂದ್ರಂತೆ. ಜಲೇಪತತ ಅಂದ್ರೆ ಏನ್ ಪರ್ಸನಾಲಿಟಿ ನೋಡಿ. ಇಡೀ ಒಂದು ರಾಜ್ಯ ಮುಸಲ್ಮಾನರದ್ದು, ಅವರ ಸೈನಿಕರು ಈಟಿ ಹಿಡ್ಕೊಂಡು ನಿಂತಿದ್ದಾರೆ, ಇವರು ನಿರಾಯುಧರಾಗಿ. ಆಮೇಲೆ ತನ್ನ ಜೊತೆ ಬಂದ ಅಷ್ಟು ಜನರನ್ನು ರಕ್ಷಣೆ ಮಾಡೋ ಹೊಣೆ ಇದೆ. ಸೈನಿಕರು ಹೊಡೆದು ಚಚ್ಚಿ ಕೊಂದುಬಿಟ್ರೆ ಇವರಿಗೆ ಹೇಳ್ತಾರೆ ಹೆದರಬೇಡಿ ಅಂತಾರೆ ಸೈನಿಕರಿಗೆ. ಹೆದರಬೇಡಿ, ನಾವು ನಿಮ್ಮ ರಾಜನನ್ನು ನೋಡ್ಲಿಕ್ಕೆ ಬರೋರು, ಏನು ಗಾಬರಿ ಆಗ್ಬಿಡ್ರಿ ಅಂತ ಸೀದಾ ಮೇಲಕ್ಕೆ ಬಂದ್ಬಿಟ್ರು. ಇವರು ಸೀದಾ ರಾಜ ಇದ್ದೆಲ್ಲ ಹೊರಟಾಗ್ಬಿಟ್ರೆ. ಹಿಂಬದಿಯಿಂದ ಸೈನಿಕರು ಮರವಟ್ಟುಕೊಂಡು ಏನಪ್ಪಾ ಇದು ಅಂತ ಹಂಗೆ ಮಂತ್ರ ಮುಗ್ಧರಾಗಿ ಅವನ ಜೊತೆಗೆ ಸೈನಿಕರನ್ನ ಸೀದಾ ರಾಜನ ಹತ್ರ ಹೋಗ್ತಾರೆ. ಅವು ರಾಜ ಯಾವ ರಾಜನೋ ಅಂತ ಹೇಳಿದ್ನಲ್ಲ, ಅವನು ಯಾವ ಭಾಷೆಯೋ, ಯಾವಾದರೆ ಎರಡೇ, ಒಂದೋ ಪರ್ಷಿಯನ್ ಇರಬೇಕು, ಇಲ್ಲ ಅರೇಬಿಕ್. ಈ ಬೇರೆ ಯಾವ ಭಾಷೆ ಆವಾಗ ಅಲ್ಲಿ ರಾಜರುಗಳು ಮಾತಾಡ್ತಾ ಇದ್ದ ಭಾಷೆ. ಯಾಕಂದ್ರೆ ಉರ್ದು ಭಾಷೆ ಇನ್ನೂ ಹುಟ್ಟಿಲ್ಲ, ಉರ್ದು ಭಾಷೆಯೇ ಹುಟ್ಟಿಲ್ಲ ಆವಾಗ. ಆ ಕಾಲದಲ್ಲಿ ಇದ್ದದ್ದು ಅಂದ್ರೆ ಒಂದೋ ಪರ್ಷಿಯನ್ನು ಆರ್ ಅರೇಬಿಕ್. ಹೆಚ್ಚಿನ ಮಟ್ಟಿಗೆ ಪರ್ಷಿಯನ್ ಇರಬಹುದು ಅಂತ ಕಾರಣ. ಯಾಕಂದ್ರೆ ಈಗ ಇರಾನ್ ಆಗ ಪರ್ಷಿಯಾ. ಅಲ್ಲಿ ಹೋದಾಗ ರಾಜ, ನಿಮಗೆ ಗೊತ್ತಿದೆ, ಅವತ್ತಿನಿಂದ ಇವತ್ತಿನ ತನಕವೂ ಮುಸಲ್ಮಾನರು ಬಿಟ್ಟು ಬೇರೆ ಧರ್ಮವನ್ನು ಆಚರಿಸುವ ಜನ ಪ್ರಪಂಚದಲ್ಲಿ ಇದ್ದಾರೆ ಅನ್ನೋದು ಅವತ್ತೂ ಗೊತ್ತಿರಲಿಲ್ಲ, ಇವತ್ತಿಗೂ ಗೊತ್ತಿಲ್ಲ. ಅವರು ಜಗತ್ತಿನಲ್ಲಿ ಇರೋದು ಅಲ್ಲಾಹ್ ಒಬ್ಬನೇ, ಮತ್ತು ಧರ್ಮ ಇರೋದು ಇಸ್ಲಾಂ ಒಂದೇ, ಮನುಷ್ಯರು ಇರೋದು ಮುಸಲ್ಮಾನರು ಮಾತ್ರ ಅಂತ ಬೇರೆ ವಿಷಯವೇ ಗೊತ್ತಿಲ್ಲ ಅವರಿಗೆ. ಯಾವತ್ತೂ ಗೊತ್ತಿರಲಿಲ್ಲ, ಇವತ್ತಿಗೂ ಗೊತ್ತಿಲ್ಲ, ಹಿಂದೂ ಗೊತ್ತಿರಲಿಲ್ಲ. ಸರಿ, ಅವನದ್ದು ಧರ್ಮ ಇವರಿಗೆ ಅವನು ಪರ್ಷಿಯನ್ನಲ್ಲೋ ಅರೇಬಿಕ್ನಲ್ಲೋ ಮಾತಾಡ್ತಾನೆ. ಅಂದ್ರೆ ಇವು ಬೇರೆ ಬೇರೆ ಭಾಷೆ ಅವನಿಗೆ ಬರೋದೇ ಇಲ್ಲ. ಸರಿ, ಅವನು ಮಾತಾಡಿಸಿದ. ಏನು ಮಾತಾಡಿಸಿದ? ಇಷ್ಟು ಸೈನಿಕರ ಭದ್ರವಾದ ಕಾವಲಿದ್ದಾಗ ನೀವು ಯಾವ ಧೈರ್ಯದಿಂದ ಬಂದಿರಿ ಅಂತ ಕೇಳಿದ. ಆವಾಗ ಆಚಾರ್ಯರು ಅವನಿಗೆ ಅವನದ್ದೇ ಭಾಷೆಯಲ್ಲಿ ಉತ್ತರ ಕೊಟ್ಟರು ಅಂತ ಹೇಳ್ತಾರೆ. ಅವಾಗಲೂ ಯಾವ ಭಾಷೆ ಅಂತ ಹೇಳೋದಿಲ್ಲ, ತದ್ಭಾಷೆ ಅಂತ ಹೇಳ್ತಾರೆ. ಅದು ಅರೇಬಿಕ್ಕೋ ಪರ್ಷಿಯನ್ನೋ ಗೊತ್ತಿಲ್ಲ, ಅವನು ಯಾವ ಭಾಷೆಯಲ್ಲಿ ಮಾತಾಡಿದ್ನೋ ಅದೇ ಭಾಷೆಯಲ್ಲಿ ಉತ್ತರ ಕೊಟ್ಟರು. ಅರೇಬಿಕ್ ಇರ್ಬೋದು, ಪರ್ಷಿಯನ್ ಇರ್ಬೋದು. ಏನು ಹೇಳಿದರು? ಹೇಗೆ ಬಂದ್ರಿ ಅಂತ. ಏನ್ ಹೆದರಿಕೆ ಏನು? ನಾ ಯಾಕೆ ಹೆದರ್ಬೇಕು ಅಂತ ಕೇಳಿದ್ರಂತೆ ಆಚಾರ್ಯರು. ಯಾವ ಧೈರ್ಯ ಹೆದರುವ ಪ್ರಶ್ನೆ ಏನುಂಟಿಲ್ಲಿ? ಯಾಕೆಂದ್ರೆ ನೋಡು, ಒಬ್ಬನೇ ದೇವರು ಜಗತ್ತಿನಲ್ಲಿ. ಪ್ರಾಯ ಪರ್ಷಿಯನ್ ಇರಬೇಕು ಅನ್ನೋದಕ್ಕೆ ಇದು. ಯಾಕಂದ್ರೆ ಪರ್ಷಿಯನ್ಸು ಅಗ್ನಿ ಆರಾಧಕರು, ಸೂರ್ಯ ಆರಾಧಕರು. ಅವ್ರ ಮೂಲತಃ ಆ ಕಾಲದಲ್ಲಿ ಪರ್ಷಿಯಾದಲ್ಲಿ ಅಗ್ನಿ ಸೂರ್ಯ ಬಹಳ ಮುಖ್ಯವಾದಂಥವನು. ಅವರು ಸೂರ್ಯನನ್ನ ತೋರಿಸಿ ಹೇಳ್ತಾರೆ, ನೋಡು, ನೀವು ಉಪಾಸನೆ ಮಾಡತಕ್ಕ ದೇವರು, ನಾನು ಉಪಾಸನೆ ಮಾಡತಕ್ಕ ದೇವರು ಒಬ್ಬನೇ. ಆದ್ರಿಂದ ವಿ ಆರ್ ಬ್ರದರ್ಸ್. ನಾನು ಯಾಕೆ ಹೆದರ್ಬೇಕು ನಿನಗೆ?
ಓಹೋ, ಇವತ್ತು ನಾವು ದೊಡ್ಡ ಸಂಗತಿ ಮಹಾತ್ಮ ಗಾಂಧಿ ಅವರು ಹೇಳಿದ್ರು ಈಶ್ವರ ಅಲ್ಲ ತೇರೆ ನಾಮ್ ಅಂತ. ಇದನ್ನು ಮೊದಲು ಹೇಳಿದವರು ಮಧ್ವಾಚಾರ್ಯರು 13ನೇ ಶತಮಾನದಲ್ಲಿ. ನಿನ್ನ ದೇವರು ನನ್ನ ದೇವರು ಒಂದೇ, ಈಶ್ವರ ಅಂದ್ರು, ವಿಷ್ಣು ಅಂದ್ರು, ಅಲ್ಲಾಹ್ ಅಂದ್ರು, ಒಬ್ಬನೇ ದೇವರ ಹೆಸರು. ಎಂಥ ರಿವಲ್ಯೂಷನರಿ ನೋಡಿ. ಯಾವ ಆಚಾರ್ಯ ಈ ಕೆಲಸ ಮಾಡಿದ್ದಾರೆ ಈ ದೇಶದಲ್ಲಿ. ಒಬ್ಬ ಮುಸಲ್ಮಾನ್ ರಾಜನ ಹತ್ರ ಹೋಗಿ, ನೀನು ಪೂಜೆ ಮಾಡತಕ್ಕ ದೇವರು ನನ್ನ ದೇವರು ಒಬ್ಬನೇ ಸರ್, ನಾವು ಸೋದರರು, ನಾವು ಯಾಕೆ ನಿನಗ್ಯಾಕೆ ಹೆದರ್ಬೇಕು? ಅಣ್ಣ ತಮ್ಮ ಇದ್ದಾಗಿದ್ದೀವಿ ನಾವು, ನಿನಗ್ಯಾಕೆ ನಾನು ಹೆದರ್ಬೇಕು? ಆಶ್ಚರ್ಯ ಹೋಯ್ತು ಅವನಿಗೆ. ಅವನು ಹೇಳ್ತಾನೆ, ನಾನು ಇಂಥ ಹಿಂದೂ ಸನ್ಯಾಸಿಯನ್ನು ನನ್ನ ಜೀವನದಲ್ಲಿ ನೋಡಿಲ್ಲ. ಹಿಂದೂಯಿಸಂ ಮತ್ತು ಇಸ್ಲಾಂ ಅಂದ್ರೆ ದೇ ಆರ್ ಜಸ್ಟ್ ಲೈಕ್ ಟೂ ಪೋಲ್ಸ್, ದೇ ಕೆನಾಟ್ ಲಿವ್ ಟುಗೆದರ್, ದೇ ಕೆನಾಟ್ ಮೀಟ್ ಅಂತ ನಾನು ತಿಳ್ಕೊಂಡಿದ್ದೆ. ಈಗ ನೀವು ನೋಡಿದರೆ ತುಂಬಾ ನನಗೆ ಪ್ರೀತಿ ಆಗ್ತಾ ಇದೆ. ಇಂಥ ಹಿಂದೂ ಸನ್ಯಾಸಿಗಳ ಮೇಲೆ ನನ್ನದು ಆಕ್ಷೇಪ ಇಲ್ಲ, ನೀವು ಇಲ್ಲೇ ಇರಿ, ನಿಮ್ಗೆ ಮಠ ಕಟ್ಟಿಸ್ಕೊಡ್ತೇನೆ ಅಂತಂದ್ಬಿಟ್ಟ. ರಾಜ್ಯಾರ್ಧಂ ಸಪದಿ ಸಮರ್ಪಯಾಂಬ ಭೂವ. ರಾಜ್ಯಾರ್ಧಂ ಅಂದ್ರೆ ಎಲ್ಲರೂ ಅರ್ಧ ರಾಜ್ಯ ಕೊಟ್ಟ ಅಂತ ಹೇಳ್ತಾರೆ. ಯಾರಾದ್ರು ಕೊಡ್ತಾರ? ಅಲ್ಲ, ಹಿಂದೂ ಮುಸಲ್ಮಾನ್ ಬಿಟ್ರಿ, ಹಿಂದೂ ರಾಜರು ಕೊಡೋಲ್ಲ. ಕೊಟ್ರೆ ಆಗ್ಬೋದು ಅಂತ ಇರುತ್ತೆ ಸ್ವಾಮಿಗಳಿಗೆ, ಅದ್ರ ಕೊಡೋಲ್ಲ. ರಾಜರು ಯಾಕೆ ಅರ್ಧ ರಾಜ್ಯ ಯಾಕೆ ಕೊಡ್ತಾರೆ? ಇವ್ರು ಇಡೀ ರಾಜ್ಯ ಕೊಟ್ರೆ ಆಗ್ಬೋದು ಅಂತ ಇರುತ್ತೆ. ಅಲ್ಲಿ ಮತ್ತೆ ಕೊಟ್ರೆ ಬಿಡೋದೂ ಇಲ್ಲ ಯಾವ ಸ್ವಾಮಿಗಳು. ಮಧ್ವಾಚಾರ್ಯ ಬಿಟ್ಟು ಹೋಗ್ಬೇಕಾ? ನನಗೆ ಬೇಡ ಅಂತಂದ್ಬಿಡ್ತಾರೆ. ರಾಜ್ಯ ಅರ್ಧ ಅಂದ್ರೆ ಏನು ಗೊತ್ತಾ? ಸಂಸ್ಕೃತದಲ್ಲಿ ಅರ್ಧ ಅಂದ್ರೆ ಸ್ವಲ್ಪ ಅಂತ ಅರ್ಥ. ಅರ್ಧ ಅಂದ್ರೆ 50% ಅಂತ ಅರ್ಥ ಅಲ್ಲ. ಸಂಸ್ಕೃತದಲ್ಲಿ ಎರಡು ಶಬ್ದ ಇದೆ. ಏನು ಅಂದ್ರೆ ಅರ್ಧ ಮತ್ತು ಅರ್ಧಂ ಅಂತ. ಅರ್ಧಂ ಅಂದ್ರೆ ಹಾಫ್, ಅರ್ಧ ಅಂದ್ರೆ ಎ ಬಿಟ್, ಸ್ವಲ್ಪ. ಅರ್ಧ ಮತ್ತು ಅರ್ಧಂ ಅದು ಪುಲ್ಲಿಂಗದಲ್ಲಿ ಹೇಳಿದ್ರೆ ಸ್ವಲ್ಪ ಅಂತ, ಅರ್ಧಂ ಅಂತ ನಪುಂಸಕ ಹೇಳಿದ್ರೆ 50% ಪೂರ್ತಿ, ಅರ್ಧಾಂಶ ಅಂತ. ಹೀಗೆ ಸಂಸ್ಕೃತದ ಕೆಲವು ಸೂಕ್ಷ್ಮಗಳಿವೆ. ಅದು ಗೊತ್ತಿಲ್ಲದೆ ಇದ್ದವರು ರಾಜ್ಯಾರ್ಧಂ ಸಪದಿ ಸಮರ್ಪಯ ಅಂಬಭುವ, ಅರ್ಧ ರಾಜ್ಯವನ್ನು ಒಪ್ಪಿಸಿದ. ಅವನು ಯಾಕೆ ಅರ್ಧ ರಾಜ್ಯ ಕೊಡ್ತಾನೆ? ಅರ್ಧ ರಾಜ್ಯ ಅಲ್ಲ, ಅವನು ಹೇಳಿದ ನಿಮ್ಗೆ ಇಲ್ಲೇ ಮಠ ಕಟ್ಟಿಕೊಳ್ಳಿ, ಜಾಗ ಕೊಡ್ತೀನಿ ನಿಮಗೆ, ನಿಮ್ಮ ಶಿಷ್ಯರು ನೀವು ಇಲ್ಲೇ ಇರಿ. ಇಂಥ ಹಿಂದೂ ಸನ್ಯಾಸಿಗಳಾದ್ರೆ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಎಟ್ ಆಲ್, ನೀವು ಇಲ್ಲೇ ಇರಿ, ನನಗೆ ತುಂಬಾ ಸಂತೋಷ ಆಯ್ತು ನಿಮ್ಮ ಮಾತು ಕೇಳಿ, ನೀವು ಇಲ್ಲೇ ಇರಿ ಅಂತ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನನಗೆ ನೀನು ಕೊಡ್ತೀಯ ಹೌದು, ನನಗೆ ಇಲ್ಲಿ ಜಾಗ ಬೇಡ ಅಲ್ಲ, ನೀನು ಕೊಡ್ತೀಯ, ನನಗೆ ಜಾಗ ಬೇಡ, ನನಗೆ ಮಠ ಕಟ್ಟುವ ಉದ್ದೇಶ ಇಲ್ಲ, ಐ ಡೋಂಟ್ ಲೈಕ್ ಎನಿಥಿಂಗ್ ಫ್ರಮ್ ಯು. ಯೋಚನೆ ಮಾಡಿ, ಈಗ ಯಾವುದಾದ್ರೂ ಸ್ವಾಮಿಗಳು ಯಾರಾದ್ರು ಮುಸ್ಲಿಂ ದೊಡ್ಡಗಳು ಕೊಟ್ಟಿದ್ರೆ ಏನು ದೊಡ್ಡ ಸಂಗತಿ, ಅದನ್ನು ತಗೊಂಡು ಅಲ್ಲಿ ಒಂದು ಮಠ ಕಟ್ಟಿ 4 ಜನ ಶಿಷ್ಯರನ್ನು ಹಾಕಿ ಏನು ಖುಷಿ ಪಡ್ತಿದ್ರು ಸ್ವಾಮಿಗಳು. ಮಧ್ವಾಚಾರ್ಯರಿಗೂ ಮಾಧ್ವಯತಿಗಳಿಗೂ ಇರುವ ಅಂತರ ಸ್ವಲ್ಪ ಯೋಚನೆ ಮಾಡಿ. ಅವರು ನನಗೆ ಬೇಡಪ್ಪ, ನನಗೆ ನಿನ್ನ ಆಸ್ತಿ ಬೇಡ, ನಿನ್ನ ಜಹಗೀರು ಬೇಡ, ನಿನ್ನ ಮಠ ಕಟ್ಟಿಸ್ಕೊಡೋದು ಬೇಡ, ಒಂದು ಉಪಕಾರ ಮಾಡ್ತೀಯಾ? ಏನು, ನಮ್ಮ ಬದಲಿ ಹೋಗಲಿಕ್ಕೆ ನಿನ್ನ ಸೈನಿಕರು ತೊಂದರೆ ಮಾಡದೇ ಇರಲಿ, ಅಷ್ಟೇ ತರಬೇಕಾಗ. ಸುಮ್ಮನೆ ಕಾಟ ಕೊಡಬಾರ್ದು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ದು ಅನ್ನಷ್ಟಕ್ಕೆ ಹೋಗ್ಲಿಕ್ಕೆ ಬಿಡು, ಏನೂ ಬೇಡ ನನಗೆ. ಸರ್ವಸ್ವವನ್ನ ತ್ಯಾಗ ಮಾಡಿ ಬದಲಿಗೆ ಹೊರಟೋದು. ಯಾಕೆ ಹೇಳಿದೆ ಅಂದ್ರೆ, ಆಚಾರ್ಯರು ಪ್ರತಿಯೊಂದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದವರು. ಪ್ರತಿ ಒಂದು ಶಬ್ದವೂ ದೇವರ ಹೆಸರು ಅಂತ ಘೋಷಣೆ ಮಾಡಿದ್ರು, ಅದನ್ನ ಆಚರಣೆ ಮಾಡಿ ತೋರಿಸಿದ್ರು ಆ ಮುಸ್ಲಿಂ ದೊರೆ ಹತ್ರ. ಹಾಗೆ ನಡೆದು ತೋರಿಸಿದ್ರು, ಸುಮ್ಮನೆ ಫಿಲಾಸಫಿ ಪ್ರೀಚ್ ಮಾಡಿದ್ದಲ್ಲ. ಇನ್ನೂ ಆಶ್ಚರ್ಯದೊಂದು ಸಂಗತಿ ಉಂಟು ಆಚಾರ್ಯರು. ಅವರು ಚಿಕ್ಕವರಿದ್ದಾಗ ಉಪನಯನ ಆಗಿದೆ, ಸುಮಾರು 10-11 ವರ್ಷ. ಎಷ್ಟನೇ ವಯಸ್ಸಿನಲ್ಲಿ ಆಶ್ರಮ ಆದದ್ದು ಅನ್ನೋದನ್ನು ನಾರಾಯಣ ಪಂಡಿತರು ಹೇಳೋದಿಲ್ಲ. ಅದನ್ನ ಸುಮಾರು 10-11-12 ವರ್ಷ ವಯಸ್ಸಿನಲ್ಲಿ ಅವರಿಗೆ 8 ವರ್ಷಕ್ಕೆ ಉಪನಯನ ಆಗಿರುತ್ತೆ, 7-8ಕ್ಕೆ, ಮತ್ತು ಒಂದು 10-11-12 ವರ್ಷದಲ್ಲಿ ಆಶ್ರಮ ತಗೊಂಡಿರಬಹುದು. ಅವರು ಚಿಕ್ಕ ವಯಸ್ಸಿನಲ್ಲಿ ತಗೊಂಡಿದ್ದಾರೆ ಎಷ್ಟು ಅರ್ಥ ಆಗುತ್ತೆ, ಯಾವ ಏಜ್ ಅಂತ ಗೊತ್ತಿಲ್ಲ. ಸುಮಾರು 11-12 ಅಂತ ಇಟ್ಟುಕೊಳ್ಳಿ. ಆಶ್ರಮ ತಗೊಳ್ಳೋದಕ್ಕಿಂತ ಮುಂಚೆ ಅವರು ತಂದೆ ತಾಯಿ ಹತ್ರ ಹೇಳೋದಿಲ್ಲ ಆಶ್ರಮ ತಗೊಳ್ತೀನಿ ಅಪ್ಪ ಅಂತ. ಯಾಕಂದ್ರೆ ಹೇಳಿದ್ರೆ ಮನೇಲಿ ಬಿಡೋಲ್ಲ ಅಂತ ಗೊತ್ತಿದೆ ಅವರಿಗೆ. ಆದರೆ ಅವರಿಗೆ ಇಂಡಿಕೇಟ್ ಮಾಡಬೇಕು. ಏನ್ ಮಾಡ್ತಾರೆ ಗೊತ್ತಾ? ಒಂದು ದಿವಸ ಅಚ್ಯುತಪ್ಪ ಇವರು ತಂದೆ ನಡಿಲ್ಲಾಯರು ಅಷ್ಟೇ, ಅವರು ಮಧ್ಯಗೇಹರು ಅಂತ. ಮಧ್ಯಗೇಹರು ಅಂದ್ರೆ ನಡುಮನೆಯವರು ಅಂತ. ನಡುಮನೆಯವರು ಅಂದ್ರೆ ಅದೊಂದು ಸರ್ನೇಮ್ ತುಳುವಿನಲ್ಲಿ. ಆ ತುಳುವಿನಲ್ಲಿ ನಡಿಲ್ಲಾಯರು ಅಂತ ಹೇಳ್ತಾರೆ. ನಡು ಅಂದ್ರೆ ಮಧ್ಯ, ಇಲ್ಲು ಅಂದ್ರೆ ಮನೆ. ತೆಲುಗಿನಲ್ಲಿ ಕೂಡ ಇಲ್ಲು ಅಂದ್ರೆ ಮನೆ, ತುಳುವಿನಲ್ಲಿ ಇಲ್ಲು ಅಂದ್ರೆ ಮನೆ. ನಡಿಲ್ಲಾಯ ಅಂದ್ರೆ ನಡುಮನೆಯವರು ಅಂತ. ಅವರ ತಂದೆ ಆ ಫ್ಯಾಮಿಲಿ ಸೇರಿದವರು. ಮೂಲತಃ ಅವರು ಪ್ರಾಯ ತುಳುವಿನಲ್ಲಿ ಉಡುಪ ಫ್ಯಾಮಿಲಿ ಇದೆ, ಆ ಫ್ಯಾಮಿಲಿಗೆ ಸೇರಿದವರು. ಉಡುಪ ಅಂತ. ಉಡುಪ ಅಂದ್ರೆ ಮೂಲತಃ ಉಡುಪಿಯವರು, ಮೂಲತಃ ಉಡುಪಿಯವರೇ ಉಡುಪರು. ಅವರು ಉಡುಪಿಯ ಮೂಲ ನಿವಾಸಿಗಳು.
ಉಡುಪರು ಅನ್ನುವ ಕುಲದವರು ಇರಬೇಕು ಅಂತ ಕಾಣುತ್ತೆ. ಅಂದ್ರೆ ಅವರು ಹಿಂದೆ ಈ ಪ್ಲೇಸ್ ನೇಮ್ಸ್ ಉಂಟಲ್ಲ, ತುಂಬಾ ರೋಚಕ ನೋಡಿ. ಕೇಳಬೇಕಾಗಿಲ್ಲ ಊರಿನಲ್ಲಿ ಹೋಗಿ ನಡಿಲ್ಲ ಯಾರ ಮನೆಯಲ್ಲಿ, ಅರೆ ಯಾವುದು ನಡಿಲ್ಲೋ ಅದೇ ನಡಿಲ್ಲ ಯಾರ ಮನೆ. ಆಮೇಲೆ ಅದರಿಂದ ಬಡಗು ಮನೆಯಲ್ಲಿ ಒಂದು ಮನೆ ಇರುತ್ತೆ, ಪೂರ್ವಕ್ಕೊಂದು, ದಕ್ಷಿಣಕ್ಕೊಂದು, ಪಶ್ಚಿಮಕ್ಕೊಂದು. ಪೂರ್ವಕ್ಕಿರುವ ಮನೆಯಲ್ಲಿ ಮೂಡಿಲ್ಲ ಯಾರು, ಮೂಡು ಅಂದ್ರೆ ಪೂರ್ವ, ಮೂಡು ಮನೆಯವರು. ತೆಂಕಿಗೆ ಇರುವ ಮನೆಯವ್ರನ್ನ ತೆಂಕಿಲ್ಲ ಯಾರು, ಪಡುವ ಮನೆಯವ್ರನ್ನ ಪಡಿಲ್ಲ ಯಾರು, ಬಡಗಿನ ಬಡಕಿಲ್ಲ ಯಾರು, ಸರಿ ನಡಿಲ್ಲ ಯಾರು. ಇದು ಇಷ್ಟು ಹೇಳ್ಬಿಡಿ. ಆಮೇಲೆ ಒಂದು ಮನೆಯಲ್ಲಿ ಮಾವಿನ ಮರ ಇತ್ತು, ದೊಡ್ಡ ಒಳ್ಳೆ ಫಸ್ಟ್ ಕ್ಲಾಸ್ ಕಸಿ ಮಾವಿನ ಮರ. ಬೇರೆ ಆ ಊರಿನಲ್ಲಿ ಬೇರೆ ಯಾರ ಮನೆಯಲ್ಲಿ ಕುಕ್ಕಿಲ್ಲ ಯಾರು, ಕುಕ್ಕು ಅಂದ್ರೆ ಮಾವು, ಸರಿ ಅವನು ಕುಕ್ಕಿಲ್ಲ ಯಾರು. ಅದು ಎಷ್ಟು ಸುಲಭ ನೋಡಿ ಟ್ರೇಸ್ ಮಾಡ್ಲಿಕ್ಕೆ. ಅಡ್ರೆಸ್ ಅದು, ಪ್ಲೇಸ್ ನೇಮ್ಸ್ ಆರ್ ಇಂಟ್ರೆಸ್ಟಿಂಗ್ ತುಳುನಾಡಿನಲ್ಲಿ. ಆಮೇಲೆ ಒಂದು ಊರಿನಲ್ಲಿ ಎಲ್ಲಾ ಮನೆಯಲ್ಲಿ ಕೆರೆ ಇರುವುದಿಲ್ಲ, ಒಂದು ಮನೆಯಲ್ಲಿ ಕೆರೆ ಇದೆ, ಕೆದೆ ಇಲ್ಲ ಯಾರು, ಕೆದ್ಲ ಯಾರು, ಅದು ಕೆರೆ ಮನೆಯವರು. ಆಯ್ತಾ. ಹಾಗೇನೆ ತ್ರಿಕುರ ಪಂಡಿತರು ಕಾಸರಗೋಡಿನಲ್ಲಿದ್ದವರು, ಅವ್ರು ಇವತ್ತಿಗೂ ಆ ಮನೆತನದವರು ಇದ್ದಾರೆ. ಅವ್ರ ಮನೆಯಲ್ಲಿ ಏನು ಅಂದ್ರೆ ಹೆಬ್ಬಲಸಿನ ಮರ ಇತ್ತು. ಹಾಗೆ ಹೆಬ್ಬಲಸಿಗೆ ತುಳುದಲ್ಲಿ ಪೆಜ ಅಂತ ಹೇಳುದು. ಸರಿ ಅವ್ರು ಯಾರು, ಪೆಜತ್ತಾಯರು, ಹೆಬ್ಬಲಸಿನ ಮನೆಯವರು ಅಂತ. ಅಂದ್ರೆ ಆ ಊರಲ್ಲಿ ಒಂದೇ ಮನೆಯಲ್ಲಿ ಹೆಬ್ಬಲಸಿನ ಮರ ಇರಬೇಕು, ಆಗ ಆ ಹೆಸರು. ಹೀಗೆ ಒಂದು ತೆರತ್ತಾಯ, ಒಂದು ಐಲ್ಯಾಂಡ್ ಇರುತ್ತೆ. ಐಲ್ಯಾಂಡ್ ನಲ್ಲಿ ಮಧ್ಯದಲ್ಲಿ ಸುತ್ತ ನೀರು, ಮಧ್ಯ ಐಲ್ಯಾಂಡ್ ನಲ್ಲಿ ವಾಸವಾಗಿರ್ತಾರೆ. ಕುದುರುತ್ತಾಯಿ, ಅದೀಗ ಕುದುರೆತ್ತಾಯ ಅಂತ ಆಗಿದೆ, ನಿಜವಾದ ಕುದುರುತ್ತಾಯ ಅಂತ. ಕುದುರು ಅಂದ್ರೆ ಐಲ್ಯಾಂಡ್. ಹೀಗೆ ಪ್ರತಿಯೊಂದು ಪ್ಲೇಸ್ ನೇಮು ಕೂಡ ವೆರಿ ಇಂಟ್ರೆಸ್ಟಿಂಗ್. ತುಳುನಾಡಿನಲ್ಲಿರುವ ಅಡ್ಡ ಹೆಸರುಗಳು ಅವನ ಅಡ್ರೆಸ್ ಅದು. ಆ ಹೆಸರು ನೋಡಿ ಅವರನ್ನು ಗುರುತಿಸಿಕೊಂಡು ಅವ್ರ ಮನೆಗೆ ಹೋಗುದು. ಆಮೇಲೆ ಇನ್ನು ಕೆಲವು ಅವರು ಎಲ್ಲಿಂದ ಬಂದರು ಅಂತ ಅನ್ನೋದು ಇತಿಹಾಸ ಹೇಳಿದೆ. ಇದು ಅಡ್ರೆಸ್, ಇದನ್ನು ಕರೆಂಟ್ ಅಡ್ರೆಸ್, ಕೆಲವರು ಪಾಸ್ಟ್ ಅಡ್ರೆಸ್ ಹೇಳುವಂತಹದ್ದು ಉಂಟು. ಈಗ ಪುತ್ತೂರಾಯರು ಅಂತಿದ್ದಾರೆ. ಪುತ್ತೂರಾಯರು ಅಂದ್ರೆ ಪುತ್ತೂರಾಯರು, ಪುತ್ತೂರಿನಿಂದ ಬಂದವರು ಅಂತ. ಪುತ್ತೂರಿನಿಂದ ಬಂದು ಇಲ್ಲಿ ಸೆಟ್ಲ್ ಆದವರು ಪುತ್ತೂರಾಯರು. ಇಲ್ಲಿ ಇರ್ಬೋದು ಈಗ ಅವ್ರು ಯಾರು. ನಾವು ಪುತ್ತೂರಾಯರು ಅಂದ್ರೆ ನಮ್ಮ ಹಿರಿಯರು ಪುತ್ತೂರಿನಲ್ಲಿ, ನಿಮ್ಮ ಇತಿಹಾಸವನ್ನು ಹೇಳುತ್ತೇವೆ, ಪುತ್ತೂರಾಯ. ಆಮೇಲೆ ಕೆಲವರು ಇರ್ತಾರೆ, ಅವರು ಕಾಸರಗೋಡಿನಲ್ಲಿದ್ದಾರೆ, ಏನು ಕಡಂಬಳ್ಳಿ ತಾಯರು, ಅವರು ಕರಂಬಳ್ಳಿ ತಾಯರು. ಕರಂಬಳ್ಳಿ ಅಂತ ಉಡುಪಿ ಹತ್ರ ಒಂದು ಊರು, ಆ ಊರಿನಿಂದ ಅಲ್ಲಿ ಹೋದವರು ಕರಂಬಳ್ಳಿ ತಾಯರು. ಹೀಗೆ ಹಿಂದೆ ಎಲ್ಲಿಂದ ಬಂದ್ರೋ ಆ ಊರಿನ ಹೆಸರು. ಇದು ಪ್ರತಿಯೊಂದು ಹೆಸರು ಕೂಡ ಒಂದು ಐತಿಹಾಸಿಕವಾದ ಒಂದು ಸ್ಥಿತಿಯನ್ನ ಅಥವಾ ವರ್ತಮಾನವನ್ನು, ಒಂದೋ ಭೂತಕಾಲವನ್ನ ಒಂದು ವರ್ತಮಾನವನ್ನು ಹೇಳುತ್ತೆ. ಹಾಗೆ ಇವರಿಗೆ ನಡಿಲ್ಲ ಯಾರು ಅಂತ ಊರಿನಲ್ಲಿ ಸುತ್ತ ಮನೆ, ಇವರು ಮಧ್ಯದ ಮನೆ, ಇವರು ನಡಿಲ್ಲ ಯಾರು ನೋಡ್ತಾ ಇದ್ದಾರೆ. ಮಧ್ವಾಚಾರ್ಯ ಏನ್ ಮಾಡ್ತಾರೆ ಅಂದ್ರೆ, ಮನೆಯ ಸೀದಾ ಹೋದರು, ಅದು ಗೋಡೆಗೆ ಉದ್ದಕ್ಕೆ ನಮಸ್ಕಾರ ಮಾಡಿದ್ರು, ಒಂದು ಮೆಟ್ಲು ಕಲ್ಲು ಉದ್ದಕ್ಕೆ ನಮಸ್ಕಾರ ಮಾಡಿದ್ರು, ಒಂದು ತೋಟದ ಒಂದು ಮರ ಉದ್ದಕ್ಕೆ ನಮಸ್ಕಾರ ಮಾಡಿದ್ರು. ಏನಾಗಿದೆ ಈ ಹುಡುಗನಿಗೆ ಅಂತ ತಂದೆಗೆ ಅವ್ರು ಏನು ಹೇಳುವುದಿಲ್ಲ, ಪ್ರತಿಯೊಂದು ವಸ್ತುವಿಗೆ ನಮಸ್ಕಾರ ಮಾಡಲಿ ಶುರು ಮಾಡಿದ್ರು. ಯಾಕೋ ಏನಿದು ಎಲ್ಲ ನಮಸ್ಕಾರ ಮಾಡ್ತಾ ಇದ್ದೀವಿ, ಕಂಬಕ್ಕೆ, ಗೋಡೆಗೆ, ಮರಕ್ಕೆ ಎಲ್ಲ. ಅದಕ್ಕೆ ಅವ್ರ ಉತ್ತರ ಏನು ಗೊತ್ತುಂಟ, ಸ್ವವಸ್ತು ಪ್ರಣತಿಂ, ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂದ್ರು. ಅರ್ಥ ಆಗಲಿಲ್ಲ ತಂದೆಗೆ. ತಂದೆ ಏನ್ ತಿಳ್ಕೊಂಡ್ರು, ಓಹೋ ಮಗುವಿಗೆ ನೋಡಿ ನಮ್ಮ ಮನೆ, ನಮ್ಮ ತೋಟ, ನಮ್ಮ ಮರ, ನಮ್ಮ ಸೊತ್ತು ಅಂತ ಎಷ್ಟು ಪ್ರೀತಿ, ಒಳ್ಳೆ ಹುಡುಗ ಅಂತ ತಿಳ್ಕೊಂಡ್ರು. ಅವರು ಬಿಡ್ಲಿಕ್ಕೋಸ್ಕರ ನಮಸ್ಕಾರ ಮಾಡಿ ಹಿಡ್ಕೊಳ್ಳಿಕ್ಕಲ್ಲ, ಇವರಿಗೆ ಅಟ್ಯಾಚ್ಮೆಂಟ್, ನನ್ನ ಸೊತ್ತು ಅಂತ ಅಟ್ಯಾಚ್ಮೆಂಟು ಮಗುವಿಗೆ ಅಂತ. ಈ ಮಗು ವಸ್ತು ಅನ್ನುವ ಶಬ್ದವನ್ನ ಯಾವ ಅರ್ಥದಲ್ಲಿ ಹೇಳಿದ್ದು ಅಂತ ಗೊತ್ತಾಗಿಲ್ಲ ಅವರಿಗೆ. ನಮ್ಮ ಸೊತ್ತು, ನಮ್ಮ ತೋಟ, ನಮ್ಮ ಪ್ರಾಪರ್ಟಿ, ನಮ್ಮ ಮನೆ ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತಾನೆ ಅಂತ ಇವರು ತಿಳ್ಕೊಂಡ್ರು ತಂದೆ. ವಸ್ತು ಅಂತ ಇವರು 10-11 ವರ್ಷದಲ್ಲಿ ಹೇಳಿದ ಶಬ್ದಕ್ಕೆ ಅವರ ನಂತರ ತನ್ನ 60 ವರ್ಷ ದಾಟಿದ ಮೇಲೆ ಭಾಗವತಕ್ಕೆ ವ್ಯಾಖ್ಯಾನ ಬರೆಯುವಾಗ ವಸ್ತು ಶಬ್ದಕ್ಕೆ ಅರ್ಥ ಬರೀತಾರೆ. ಆ ಅರ್ಥದಲ್ಲಿ ಅವರು 10ನೇ ವಯಸ್ಸಲ್ಲಿ ಮಾತಾಡಿದರು. ವಸ್ತು ಅಂದ್ರೆ ಏನು? ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೇರೀಶ್ವರ ಸದ್ಯೋ ಹೃದಯವರುಧ್ಯತೆ ಪ್ರಕೃತಿಭಿ ಶುಶ್ರೂಷಿಭಿಸ್ತಕ್ಷಣಾತ್ ಅಂತ ಭಾಗವತದಲ್ಲಿ ಬರತಕ್ಕ ಶ್ಲೋಕ. ಅಲ್ಲಿ ವಸ್ತು ಅಂದ್ರೆ ನಿತ್ಯ ಅಪ್ರತಿಹತಂ ಬ್ರಹ್ಮ ಅಂತ ಬರ್ತಿದೆ. ವಸ್ತು ಅಂತಂದ್ರೆ ನನಗೆ ಇವೆಲ್ಲ ವಸ್ತುವೇ ಅಲ್ಲ, ಯಾರು ಎಲ್ಲದರಲ್ಲಿಯೂ ವಾಸವಾಗಿದ್ದಾನೋ ಅವನು ನನಗೆ ವಸ್ತು ಅಂತ ಅಲ್ಲಿ ಬರೆದರು ಅರ್ಥ. ಅದು ಮಗುವಾಗಿದ್ದಾಗ ಅದೇ ಅರ್ಥದಲ್ಲಿ ಪ್ರಯೋಗ ಮಾಡಿದ್ರು. ಸೊ ಅವರ ಲೈಫಿನಲ್ಲಿ ಇರತಕ್ಕ ಸಾಮರಸ್ಯ ಸರಿ. ಆ ವಸ್ತು ಅಂದ್ರೆ ಎಲ್ಲದರ ಒಳಗೆ ವಾಸ ಮಾಡುವ ಭಗವಂತ. ವಸ ಪ್ಲಸ್ ತು ಅಂದ್ರೆ ತುನ್ನ ಅಂದ್ರೆ ಬೇರ್ಪಡಿಸುವುದು. ಪ್ರತಿಯೊಂದು ವಸ್ತುವಿನ ಒಳಗೆ ವಾಸ ಮಾಡಿ ಆ ವಸ್ತುವಿನ ಒಳಗೆ ಆಯಾ ರೂಪದಲ್ಲಿದ್ದು ಅದು ಬೇರೆ ವಸ್ತುವಿಗಿಂತ ಬೇರೆಯಾಗಿ ಕಾಣುವಂತೆ ಅದಕ್ಕೆ ಆಕಾರ ಕೊಟ್ಟವ ಅಂತ ಅರ್ಥ ವಸ್ತು ಅಂದ್ರೆ.
ಪ್ರತಿಯೊಂದು ವಸ್ತು ನಮ್ಮ ಒಳಗಿದ್ದು ನಮಗೆ ಆಕಾರ ಕೊಟ್ಟು ಅದು ಇನ್ನೊಂದು ವಸ್ತುವಿಂದ ಬೇರೆಯಾಗಿ ಗುರುತಿಸುವ ಒಂದು ಆಕಾರ ಕೊಟ್ಟು ಅದರೊಳಗೆ ಕೂತವ.